ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮೂರನೇ ಆರೋಪಿಯ ಬಂಧನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾಗೆ ಸಹಾಯ ಮಾಡಿದ ಚಿನ್ನದ ವ್ಯಾಪಾರಿಯನ್ನ ಅರೆಸ್ಟ್ ಮಾಡಿದೆ ಡಿಆರ್ಐ ಟೀಮ್. ಚಿನ್ನದ ವ್ಯಾಪಾರಿ ಸಾಹಿಲ್ ಜೈನ್ ಅನ್ನ ಬಂಧಿಸಿದೆ ಡಿಆರ್ಐ. ರನ್ಯಾ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ಸ್ಆಪ್ ರಿಟ್ರೀವ್ ಆದ ಬಳಿಕ ಸಾಹಿಲ್ ರನ್ಯಾ ವ್ಯವಹಾರ ಬೆಳಕಿಗೆ ಬಂದಿದೆ. ವಿದೇಶದಿಂದ ಚಿನ್ನವನ್ನ ಬೆಂಗಳೂರಿಗೆ ನಟಿ ರನ್ಯಾ ತರ್ತಾ ಇದ್ಲು. ತಂದಂತಹ ಚಿನ್ನದ ಗಟ್ಟಿಯನ್ನ ಈ ಸಾಹಿಲ್ಗೆ ಮಾರಾಟ ಮಾಡ್ತಾ ಇದ್ದಂತಹ ವಿಚಾರ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮಾರಾಟ ಮಾಡೋದ್ರ ಜೊತೆಗೆ ಲಾಭಾಂಶವನ್ನು ಕೂಡ ಪಡೆದುಕೊಡ್ತಿದ್ಲು ಅನ್ನುವಂತಹ ವಿಚಾರ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಟಿ ರನ್ಯಾ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಚಿನ್ನ ಸಾಗಾಟ ಬಗ್ಗೆ ರನ್ಯಾ ಗೆಳೆಯ ತಪ್ಪೊಪ್ಪಿಗೆ. ಕೋರ್ಟ್ಗೆ ಡಿಆರ್ಐ ಸಲ್ಲಿಸಿದ ದಾಖಲೆ ಲಭ್ಯ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇವೆ. ಈ ನಡುವೆ ಟಾಲಿವುಡ್ ನಟ ತರುಣ್ ಬಂಧನಕ್ಕೆ ಡಿಆರ್ಐ ನೀಡಿದ ಕಾರಣಗಳು ಏನು ಅನ್ನೋ ಮಾಹಿತಿ ದಾಖಲೆಗಳ ಸಮೇತ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ತರುಣ್ ರಾಜ್ ಹಿನ್ನೆಲೆ ಏನು, ರನ್ಯಾ ಚಿನ್ನ ತಂದಿದ್ದಕ್ಕೆ ತರುಣ್ ಬಂಧಿಸಿದ್ದು ಏಕೆ, ಈ ಎಲ್ಲ ಕಾರಣಗಳನ್ನು ಉಲ್ಲೇಖಿಸಿ ಡಿಆರ್ಐ ಕೋರ್ಟ್ಗೆ ಸಲ್ಲಿಸಿದ ದಾಖಲೆಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇಬ್ಬರು ಆರೋಪಿಗಳ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಮಾಡ್ತಾ ಇರುವ ಡಿಆರ್ಐ ಒಂದೊಂದೇ ಮಾಹಿತಿ ಬಹಿರಂಗಪಡಿಸ್ತಾ ಇದೆ. 4 ಕೆಜಿ ಇನ್ನೊಮ್ಮೆ 2 ಕೆಜಿ ಚಿನ್ನ ಸಾಗಿಸಿರುವುದಾಗಿ ಒಪ್ಪಿಕೊಂಡಿರುವ ತರುಣ್ ತನ್ನ ಪಾಸ್ಪೋರ್ಟ್ ಬಳಸಿ ಜಿನಿವಾಗೆ ಹೋಗುವುದಾಗಿ ಹೇಳಿ ಭಾರತಕ್ಕೆ ಚಿನ್ನ ತರಲಾಗ್ತಾ ಇತ್ತು ಅಂತ ಖುದ್ದು ಡಿಆರ್ಐ ವಿಚಾರಣೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಬಗ್ಗೆ ಡಿಆರ್ಐ ತನ್ನ ದಾಖಲೆಯಲ್ಲಿ ಉಲ್ಲೇಖಿಸಿದೆ. ಇನ್ನು ತನ್ನ ದಾಖಲೆಯಲ್ಲಿ ತರುಣ್ ಬಂಧನ ಬಗ್ಗೆಯೇ ಡಿಆರ್ಐ ಉಲ್ಲೇಖಿಸಿದೆ. ರನ್ಯಾ ರಾವ್ ಬಂಧನವಾದ ಬಳಿಕ ರನ್ಯಾ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ದ ಡಿಆರ್ಐ ಹಲವು ರಹಸ್ಯಗಳನ್ನು ಪತ್ತೆ ಹಚ್ಚಿತ್ತು. ಈ ವೇಳೆ ತರುಣ್ ಸಂಪರ್ಕದಲ್ಲಿ ಇರೋದು ಪತ್ತೆಯಾಗಿತ್ತು. ಕೂಡಲೇ ಲುಕೌಟ್ ನೋಟಿಸ್ ಜಾರಿ ಮಾಡಿ ತರುಣ್ ಅನ್ನ ಡಿಆರ್ಐ ಹೈದರಾಬಾದ್ನಲ್ಲಿ ಬಂಧಿಸಿತ್ತು. ಈ ಬಗ್ಗೆ ಡಿಆರ್ಐ ತನ್ನ ದಾಖಲೆಗಳಲ್ಲಿ ಉಲ್ಲೇಖಿಸಿದೆ. ಸೌತ್ ಆಫ್ರಿಕಾದಿಂದ ದುಬೈ ಟು ಬೆಂಗಳೂರು ಜಸ್ಟ್ ಒಂದೆರಡು ಸರಿಯಲ್ಲ, ನಿರಂತರವಾಗಿ ಸ್ಮಗ್ಲಿಂಗ್. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದು ಬರೀ ದುಬೈ ಭಾರತದ ಕಥೆಯಲ್ಲ. ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಮೊದಲು ಚಿನ್ನ ಸಾಗಾಟ ಮಾಡಿದ್ದಾರೆ. ನಂತರ ಅದನ್ನ ಜಿನೇವಾಗೆ ಸಾಗಿಸುವ ನೆಪದಲ್ಲಿ ಭಾರತಕ್ಕೆ ರವಾನೆ ಮಾಡಲಾಗ್ತಾ ಇತ್ತು. ಖುದ್ದು ಈ ಬಗ್ಗೆ ಹೇಳಿಕೆ ದಾಖಲಿಸಿರುವ ತರುಣ್ ರಾಜ್ ದಕ್ಷಿಣ ಆಫ್ರಿಕಾಗೆ ಹೋಗಲು ಅಲ್ಲಿಯ ಗೃಹ ಮಂತ್ರಾಲಯದಿಂದಲೂ ಅನುಮತಿ ಪಡಿತಾ ಇತ್ತು. ದುಬೈನಲ್ಲಿ ಇವರು ಶುರು ಮಾಡಿದ್ದ ವೈರಾ ಡೈಮಂಡ್ ಕಂಪನಿಗೆ ಮೊದಲು ಚಿನ್ನ ಸಾಗಾಟ ಮಾಡಿ ಅಲ್ಲಿಂದ ನಂತರ ಇದನ್ನ ಭಾರತಕ್ಕೆ ತರುಣ್ ಅಮೆರಿಕ ಪಾಸ್ಪೋರ್ಟ್ ಬಳಸಿ ರನ್ಯಾ ಪ್ರೋಟೋಕಾಲ್ ಬಳಸಿ ತರುವ ಮೂಲಕ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮೋಸ ಮಾಡಲಾಗ್ತಾ ಇತ್ತು. ಈ ಮಧ್ಯೆ ನಾಳೆ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ಬರಲಿದ್ದು ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ್ದ ಸೆಷನ್ಸ್ ಕೋರ್ಟ್ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದೆ. ಒಟ್ಟಿನಲ್ಲಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದೊಡ್ಡ ಸಿಂಡಿಕೇಟ್ ಇದೆ ಅಂತ ಡಿಆರ್ಐ ಬೆನ್ನು ಬಿದ್ದಿದ್ದು ಇನ್ನೂ ಎಷ್ಟು ಜನರ ಬುಡಕ್ಕೆ ಬಿಸಿ ನೀರು ಬಿಡುತ್ತೋ ಕಾದು ನೋಡಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.